ಸದ್ಯಕ್ಕೆ ಡ್ರಿಪ್ಸ್ ಹಾಕಿಸ್ಕೊಂಡದ್ನೆಲ್ಲ ತೆಗೆದು ಹೋಗ್ಬಿಟ್ಟೆ ನಾನು. ಹಾಕಿಸ್ಕೊಂಡು ಮನೆಗೆ ಬಂದನಿ. ಸ್ವಲ್ಪ ಬೆಟ್ರ್ ಅದನಿ. ಇದೆಲ್ಲ ನಂಗೆ ಫುಲ್ ಕ್ಯೂರ್ ಆಗೋವರೆಗೂ ಅಂದ್ರೆ 5 days ಅಡ್ಮಿಟ್ ಹೇಳ್ಯಾರ. ಸದ್ಯಕ್ಕೆ ಹೋಗಿ ಒಂದು ಡ್ರಿಪ್ಸ್ ಹಾಕಿಸ್ಕೊಂಡು ಮನೆಗೆ ಬಂದವಿ. ಮತ್ತು ರಿಟರ್ನ್ ನಾಳೆ ಬೆಳಿಗ್ಗೆ ಹೋಗಬೇಕು. ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಡಾಕ್ಟರ್ಸ್ ಫೆಸಿಲಿಟಿ ಸ್ವಲ್ಪ ಕಡಿಮೆ ಐತಿ. ಹಾಗಾಗಿ ಹೋಗಿ ಸದ್ಯಕ್ಕೆ 1 ಡ್ರಿಪ್ ಹಾಕಿಸ್ಕೊಂಬಂದನಿ. ಒಂದು ಆ್ಯಂಟಿಬಯೋಟಿಕ್ ತೊಗೊಂಬಂದ್ವಿ. ಈಗ ನಾಳೆ ಬೆಳಗ್ಗೆ ಹೋಗಿ ನಾವು ಕನಿಷ್ಠ ಒಂದು 3 ದಿನ ಆದರೂ ಅಡ್ಮಿಟ್ ಆಗಬೇಕು. ಇಲ್ಲಾಂದರೆ 5 days ಆಗಬೇಕು. ಅದಂದರೆ ಈ ವೀಕ್ ಫುಲ್ ನಾನು ಯಾವುದೇ ವಿಡಿಯೋ ಹಾಕ್ತೀನಿ ಇಲ್ಲ ಗೊತ್ತಿಲ್ಲ. ಸ್ವಲ್ಪನಾದರೂ ಹುಷಾರಾದರೆ ಈ ಥರ ಮಧ್ಯೆ ಗ್ಯಾಪ್ ಸಿಕ್ಕರೆ ನಾನು ಖಂಡಿತವಾಗ್ಲೂ ಹಾಕ್ತೀನಿ. ಇನ್ ಕೇಸ್ ನಂಗೆ ಹುಷಾರಾಗಿಲ್ಲ ಅಂತಂದರೆ 1 ವಾರ ನಾನು ಯಾವುದೇ ವಿಡಿಯೋನ ಹಾಕೋಕ್ಕಾಗಲ್ಲ. ಇಲ್ಲ ಅಂತಂದು ವಿಡಿಯೋ ನೋಡೋದನ್ನು ಬಿಡಬೇಡ್ರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮಾಮಂದು ಎಂಗೇಜ್ಮೆಂಟಿಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಂಗೇಜ್ಮೆಂಟ್ ಆಗಿ ತುಂಬ ದಿನ ಆಯಿತು, ಅಂದರೆ ವೀಡಿಯೋಸ್ ಎಲ್ಲ ಸರಿಯಾಗಿ ಸಿಕ್ಕಿರಲಿಲ್ಲ. ಇವಾಗಲೂ ಫುಲ್ ಸಿಗಲಿಲ್ಲ. ನನ್ನ ಹತ್ರ ಇರೋಷ್ಟೇ ಅಪ್ಲೋಡ್ ಮಾಡಿದ್ರಾಯ್ತು ಅಂತ ಮಾಡ್ತಾಯಿದ್ದೆ. ಗುತ್ತಲದಲ್ಲಿ ಎಂಗೇಜ್ಮೆಂಟ್ ಆಗಿದ್ದು. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮನ್ಯಾಗ ಏನರ ಒಂದು ಫಂಕ್ಷನ್ ಅಂದ್ರೆ ಹಿಂಗೆ ಸಿಟಿ ಒಳಗೆಲ್ಲ ಜನ ಕೂಡೋದು ಕಡಿಮೆ ಕೂಡ್ತಾರ, ಇಲ್ಲ ಅಂತಲ್ಲ. ಇಲ್ಲಿ ನೋಡ್ರಿ ಬರೀ ಎಂಗೇಜ್ಮೆಂಟ್ಗೆ ಮದುವೆ ಲೆಕ್ಕಕ್ಕೆ ಜನ ಕೂಡಿರ್ತಾರೆ. ಹಳ್ಳಿ ಕಡೆನ ಹಿಂಗೆ. ಅದ್ರಾಗೂ ಫ್ರೆಂಡ್ ಸರ್ಕಲ್ಲು ಎಷ್ಟೋ ದೂರದಿಂದ ಯಾವಾಗೂ ಬರದೇ ಇರೋ ಕಳಬಳ್ಳಿ ಅಂದ್ರೆ ನಮ್ಗೇನು ಗೆಸ್ಟ್ ಇರ್ತಾರೆ ಅವರೆಲ್ಲ ಇಂಥ ಫಂಕ್ಷನ್ಗಳು ಸಿಕ್ಕಾಗ ಒಬ್ಬರು ಮಾತಾಡ್ಸಿದ್ರೆ ಇನ್ನೊಬ್ರು ಮಾತಾಡ್ಸೋಕೆ ಟೈಮ್ ಸಿಕ್ಕಿರಂಗಿಲ್ಲ. ಕಣ್ಣಿಗೆ ಕರೆಕ್ಟಾಗಿ ಯಾರೂ ಕಾಣೋದು ಇಲ್ಲ ಇರೋ ಗಡಿಮೀಡಿಗೆ. ಹಾಗಾಗಿ ಇಂಥ ಫಂಕ್ಷನ್ ಏನಿರ್ತಾವೆ, ಇಂಥ ಫಂಕ್ಷನ್ ಒಳಗೆ ಎಲ್ಲರೂ ಸಿಗೋದು. ಇಂಥ ದೊಡ್ಡ ದೊಡ್ಡ ಫಂಕ್ಷನ್ ಆದಾಗ ಎಲ್ಲ ಬಂದು ಬಳಗ ಸಿಕ್ಕಾಗ ಅದೆಷ್ಟು ಖುಷಿ ಆಗ್ತಿರ್ತೈತಿ. ಮದುವೆ ಹರಿದಿನ ಅಂದ್ರೆ ಕರಿಬಾರ್ದು, ಕರೆದಿದ್ರೆ ಬಿಡಬಾರ್ದು ಅಂತ ಹೇಳ್ತಾರೆ. ಎಂಥ ಇದು ಇದ್ರೂ ಬಂದು ಎಲ್ಲರೂ ಸೇರ್ತಾರೆ. ಇದೊಂಥರ ಸಂಭ್ರಮದ ದಿನನ ಆಗಿರ್ತೈತಿ. ನಮ್ಮ ಮಾಮಂದು ಎಂಗೇಜ್ಮೆಂಟ್ ನಡೆಯಕತ್ತಿತ್ತು. ನಮ್ಮ ಕಳ್ಳು ಬಳ್ಳಿ ಎಲ್ಲರೂ ಬಂದು ಸೇರಿದ್ರು. ದೂರ ಇದ್ದವರು ಬಂದಿದ್ರು. ಇನ್ನೂ ಹಂಗೆ ನೋಡಿದ್ರೆ ಎಷ್ಟೋ ಜನ ಬರೋಕ್ಕಾಗಿರಲಿಲ್ಲ. ಆದ್ರೆ ಈ ಫಂಕ್ಷನ್ ಒಳಗೆ ಎಲ್ಲರೂ ಸೇರಿದ್ದು ನನಗೂ ಖುಷಿ ಆಯ್ತು. ಮೇನು ಅವ್ರ ದೋಸ್ತುಗಳು ಭಾಳ ಜನ ಅವರೆಲ್ಲರೂ ಬಂದಿದ್ದರು. ಮತ್ತು ನಮ್ಮ ಕಳ್ಬಳ್ಳಿನೇ ಎಲ್ಲರೂ ಬಂದಿದ್ದರು. ನಾವು ಹುಡುಗಿ ಕಡೆಯೂ ಎಲ್ಲರೂ ಬಂದಿದ್ದರು. ಅಲ್ಲಿ ನೋಡ್ರಿ ಅವರಿಬ್ಬರು ನಮ್ಮ ಒಂದು ಗಂಡಜ್ಜಿ ಒಂದು ಹೆಣ್ಣಜ್ಜಿ ಅದಾರ. ನಾವು ಮೈಲಾರಕ್ಕೆ ಹೋಗಿ ಬಂದು ಮತ್ತು ಮಾಮನ ಬಿಟ್ಟು ಮತ್ತು ರಿಟರ್ನ್ ಊರಿಗೆ ಹೋಗಿ ರೆಡಿಯಾಗಿ ಬರ್ಬೇಕಂದ್ರೆ ಟೈಮ್ ಆಗಿತ್ತು. ಆಗಲೇ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗಿತ್ತು. ನಾನು ಇಷ್ಟು ದಿನ ಅದ ವಿಡಿಯೋ ಸಿಗ್ತಾವೆ ಅಂತ ಕಾಯಕತ್ತಿದ್ದೆ, ಇನ್ನೂ ಸಿಗಲಿಲ್ಲ. ಅದಕ್ಕೆ ಇರೋಷ್ಟಾದರೂ ಅಪ್ಲೋಡ್ ಮಾಡಿಬಿಟ್ರಾತ ಅಂದ್ಕೊಂಡು ಈಗ ನನ್ನ ಹತ್ರ ಎಷ್ಟಿತ್ತು ಅಷ್ಟನ್ನು ಅಪ್ಲೋಡ್ ಮಾಡಿರತ್ತೆ. ಹೆಂಗಿದ್ರು ನೆಕ್ಸ್ಟ್ ಮದುವೆ ಐತಲ್ಲ, ನಮ್ಮ ಕಡೆ ಎಲ್ಲ ಹೆಂಗೆ ಶಾಸ್ತ್ರೋತ್ರವಾಗಿ ಎಷ್ಟು ಚಂದ ನಮ್ಮ ಕಡೆ ರೀತಿ ನೀತಿನ ಭಾಳ ಅದಾವು. ಅದನ್ನೆಲ್ಲ ಮದುವೆ ಒಳಗೆ ಒಂದು ನವಂಬರ್ ಒಳಗನ ಮದುವೆ ಫಿಕ್ಸ್ ಅಂತಲೂ ಆಯ್ತು. ಆ ಟೈಮ್ ಒಳಗೆ ಪ್ರತಿಯೊಂದೂ ಕ್ಲಿಯರಾಗಿ ತೋರಿಸಿರಾತ ಅನ್ಕೊಂಡು ನಾನೀಗೇನು ಮಾಡಿದೆ, ಎಂಗೇಜ್ಮೆಂಟಿಂದ ತೋರಿಸಿದೆ. ನಾವು ಹೋಗೋ ಅಷ್ಟರೊಳಗೆ ರಿಂಗ್ ಎಕ್ಸ್ಚೇಂಜ್ ಆಗಿತ್ತು. ಮಾಲಿನೂ ಎಕ್ಸ್ಚೇಂಜು ಮಾಡ್ಕೊಂಡಿದ್ರು. ನಾವು ಹೋಗೋದು ಸ್ವಲ್ಪ ಲೇಟಾಗಿ ಬಿಡ್ತು. ಅಂತಂದ್ರೆ ಮೈಲಾರಕ್ಕೆ ಹೋಗಿಬಿಟ್ಟು ಆಮೇಲೆ ಬಂದು ನಾವು ಹೋಗೋದ್ರೊಳಗೆ ಟೈಮ್ ಆಗಿಬಿಡ್ತು. ಇಲ್ಲಿ ಏನಂದ್ರೆ ಹುಡುಗರಿಗೆ ಇದೊಂದು ಮೋಜ್ರಿ. ಎಷ್ಟೋ ಜನ ಫಂಕ್ಷನ್ ಒಳಗೆ ಅಟೆಂಡ್ ಇದ್ರೆ ಎಷ್ಟೋ ಜನಗೆ ಫೋಟೋ ಕ್ರೇಜ್ ಇರ್ತೈತಿ. ಅದೆಲ್ಲ ಇಲ್ಲಿ ನಡೆಯಕತ್ತಿತ್ತು. ಊಟ ಗೀಟನೂ ಎಲ್ಲ ಮಸ್ತ್ ಮಾಡಿಸಿದ್ರು. ನಾವು ಎಷ್ಟು ಬೇಕು ಅಷ್ಟೆಲ್ಲ ಫೋಟೋ ತಕ್ಕೊಂಡು ಬಂದು ಬಳಗ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಅವ್ರ ಜೋಡಿನೂ ಫೋಟೋ ತಕ್ಕೊಂಡು ಕುತ್ಕೊಂಡೆಲ್ಲ ಮಾತಾಡಿ ಹರಟೆ ಹೊಡೆದು
ಸಂಜೆವರೆಗೂ ಕಾದು ಎಲ್ಲ ಮುಗಿದು ಹೋದ್ಮೇಲೆ ಲಾಸ್ಟಿಗೆ ವರ್ಗೂ ನಾವಿದ್ದು ಆಮೇಲೆ ನಾವು ರಿಟರ್ನ್ ಮನೆಗೆ ಆದ್ವಿ. ಅಮ್ಮಗೆ ಬೇರೆ ಇನ್ನೂ ಟ್ರಾವೆಲ್ ಅಷ್ಟು ಆಗಂಗಿಲ್ಲ ಅಂದ್ರೆ ಗಡಿಬಿಡಿ ಒಳಗೆ ನಡೆಯೋಕ್ಕಾಗಂಗಿಲ್ಲ. ಹಾಗಾಗಿ ಅವ್ರು ಕಾದಿಟ್ಕೊಂಡು ನಾನು ಮತ್ತು ಮಮ್ಮಿ ಸಚ್ಚಿ ಮತ್ತು ಅಪ್ಪಾಜಿ ಬಂದುಬಿಟ್ವಿ. ನಮ್ಮ ಕಾವ್ಯ ಅವರು ಬಂದಿದ್ರು, ಅವ್ರು ಅಷ್ಟರ ಒಂದ ಗಡಿಯಾಗ ನಾವು ಬಂದ್ವಿ ರಿಟರ್ನ್. ನೀವೆಲ್ಲ ನೋಡಿದ್ರಿ ಎಂಗೇಜ್ಮೆಂಟ್ ಹೆಂಗಾತು ಅಂತಂದು. ಅಂದ್ರೆ ನಾ ಇನ್ನೂ ಇಳಿವು ಮಾಡಲ್ಲೇ ಹಂಗೆ ಏನು ಎಲ್ಲರೂ ಸೇರಿ ಇಳಿವು ಮಾಡಿ ಸಕ್ರೆ ಎಲೆ ಅಡಿಕೆ ಇದೆಲ್ಲ ಕೊಡ್ತಾರಲ್ಲ ಆ ಟೈಮ್ ಒಳಗೆ ನಾನು ಇರಲಿಲ್ಲ. ಹಾಗಾಗಿ ಅದು ಯಾವುದು ವೀಡಿಯೋ ನಂಗೆ ಸಿಕ್ಕಿಲ್ಲ. ಮದುವೆಗೆ ಏನೈತಿ ಡೀಟೇಲಾಗಿ ಎಲ್ಲ ಪ್ರತಿಯೊಂದು ಶಾಸ್ತ್ರನೂ ತೋರ್ಸೋಣ ಅಂತ ಅಂದ್ಕೊಂಡನಿ. ಈಗ ನನ್ನ ಕೈಲಿ ಎಷ್ಟು ಸಾಧ್ಯ ಇಷ್ಟ ನಾನು ತೋರಿಸಿದೆ. ಹುಡುಗಿ ಇವರು ಏನು ಭಾಳ ದೂರ ಇಲ್ಲ, ಒಂದು ನಮ್ಮೂರಿಂದ ಒಂದು 15 ಕಿಲೋಮೀಟ್ರ್ ಆಗ್ಬೋದಷ್ಟೇ. ಗುತ್ತಲದೊಳಗೆ ಎಂಗೇಜ್ಮೆಂಟ್ ಮಾಡಿಕೊಟ್ರು ಅವರು. 5 ಗಂಟೆ ಏನೋ ಆಗಿತ್ತು ಅಲ್ಲಿಂದ ಬಿಟ್ಟಾಗ. ಅವ್ರೇನು ಊಟ ಮಾಡಿರಲಿಲ್ಲ. ಊಟ ಮಾಡೋಕ್ಕೆ ಹೇಳಿ ನಾವು ಊಟ ಗೀಟ ಮುಗಿಸ್ಕೊಂಡು ರಿಟರ್ನ್ ನಾನು ಸಚ್ಚಿ ಅಮ್ಮ ಅಪ್ಪಾಜಿ ಮತ್ತು ನಮ್ಮ ಅತ್ತೆ ಮಕ್ಕಳು ಬಂದ್ವಿ. ಊರಿಂದ 2 ಟೆಂಪೋ ಬಂದಿದ್ವು. ಹಂಗೆ ನಮ್ಮ ಮಾಮನ ದೋಸ್ತರುಗಳೆಲ್ಲ ಗಾಡಿ ತೊಗೊಂಡು ಅವ್ರ ಓನ್ ವೆಹಿಕಲ್ ಒಳಗೆ ಬಂದಿದ್ರು. ನಾವು ಊರಾಗಿಂದ 2 ಗಾಡಿ ಮಾಡಿಸಿದ್ವಿ. ಅವೆಲ್ಲ ರಿಟರ್ನ್ ಹೋದಾದ್ಮೇಲೆ ಅವರೆಲ್ಲ ನಮ್ಮ ಕಡೆದವ್ರಿಗೆ ಕುಂಕುಮ ಎಲ್ಲ ಕೊಟ್ಟರು. ಅದನ್ನೆಲ್ಲ ಇಸ್ಕೊಂಡು ನಾವು ರಿಟರ್ನ್ ಬಂದ್ವಿ. ಒಂದು 5 ಗಂಟೆ ಏನೋ ಆಗಿತ್ತು, ಅವಾಗ ನಾವು ರಿಟರ್ನ್ ಆದ್ವಿ. ನೋಡಿದ್ರಿ ನೀವು ಈ ವಿಡಿಯೋನ ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕು, ವಿಡಿಯೋ ಆಲ್ರೆಡಿ ಎಡಿಟ್ ಆಗಿತ್ತು, ವಾಯ್ಸ್ ಓವರ್ ಕೊಡೋದಷ್ಟೇ ಇತ್ತು. ನನಗೆ ಹುಷಾರಿಲ್ಲ ಅಂದ್ರೇ ಟೈಫಾಯ್ಡ್ ಆಗೈತಿ.
ಒಂದು 4-5 ದಿನದಿಂದ ಬ್ಲಡ್ ಚೆಕಪ್ಪಿಂಗು ಎಲ್ಲ ಇದಾಗಕತ್ತೈತಿ ಕಂಟಿನ್ಯೂ ಆಗಿ. ಇವತ್ತು ರಾಣೆಬೆನ್ನೂರು ನಂದಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಅದಾದಮೇಲೆ ಏನೂ ಹಾಕೇ ಇಲ್ಲ ಅಂತಂದು ಹೆಂಗಿದ್ರೆ ಎಡಿಟ್ ಮಾಡೋದಿತ್ತಲ್ಲ ಮಾಡಿದ್ದಿತ್ತು ಅಂದ್ಕೊಂಡು ನಾನು ಈಗ ಇದನ್ನ ಶೇರ್ ಮಾಡೀನಿ. ಸ್ವಲ್ಪ ಡಿಲೇ ಆಗುತ್ತಾ, ಹುಷಾರಾದ್ಮೇಲೆ ನಾನು ಕಂಟಿನ್ಯೂ ಆಗಿ ಶೇರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ಕೊತಿರ್ರಿ. ಥ್ಯಾಂಕ್ ಯು. ಈಗಿನ ಕ್ಲೈಮೇಟ ಸರಿ ಇಲ್ಲ. ಏನಂದ್ರೆ ನಮ್ಮ ಚಿಕ್ಕಪ್ಪನ ಮಗಳಿಗೂ ಹುಷಾರಿಲ್ಲ, ಮತ್ತು ನಮ್ಮ ಚಿಕ್ಕಪ್ಪನ ಮಗ್ಗೂ ಹುಷಾರಿಲ್ಲ, ಮತ್ತು ಇಲ್ಲಿ ನನಗೂ ಹುಷಾರಿಲ್ಲ. ಹಿಂಗಾಗಿಬಿಟ್ಟತಿ. ಈಗ ವಾತಾವರಣ ಸರಿ ಇಲ್ಲ, ಹಾಗಾಗಿ ಯಾರು ಜಾಸ್ತಿ ಹೊರಗಡೆ ಓಡಾಡಬೇಡ್ರಿ. ಬೆಳಗಿನ ಸೊಳ್ಳೆ ಅಂತೂ ಮೊದಲು ಕಡಿಸ್ಕೋಬೇಡ್ರಿ. ಆದಷ್ಟು ಸೇಫ್ಟಿಯಿಂದ ಇರ್ರಿ. ನಾವು ಎಷ್ಟು ಸೇಫ್ಟಿಯಿಂದ ಇದ್ದರೂ ನೋಡ್ರಿ ನಮಗೆ ಹಿಂಗಾಗೈತಿ. ಯಾಕೆ ಆತಂತನ ಗೊತ್ತಾಗಲಿಲ್ಲ. ಇರಲಿ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಐತಿ, ತೊಗೊಳ್ತೀವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.